ಕೇಳಿಸ್ತಾಯ್ತಾ ಮಲೇಶಿ ನಾನು ಹೇಳ್ತಾ ಇರೋದು? ಹೇಳು ಸ್ನೇಹ, ಏನು ಹೇಳು. ನೋಡು, ನಾನು ಹೇಳ್ದಂಗೆ ಕೇಳೋದು ಸರಿ, ಇಲ್ಲ ಅಂತಂದ್ರೆ ನಿನ್ನ ಮಗು ಸಿಕ್ಕಲ್ಲ. ನಾನು ಹೇಳ್ತಾ ಇದ್ದೀನಿ ತಾನೇ ಸರಿ ಅಂತ. ನಾನು ನಿಮ್ಮ ಮನೆಗೆ ಬಂದರೂ ಏನು ಕೆಲಸ ಮಾಡಲ್ಲ, ನಾನು ರೆಸ್ಟ್ ಆಗಿರಬೇಕು. ನೀನು ಆ ಕೆಲಸ ಮಾಡು ಈ ಕೆಲಸ ಮಾಡು ಅಂತಂದ್ರೆ ಮಾಡೋಕ್ಕಾಗಲ್ಲ. ಇವಾಗ ನಮ್ಮ ಅತ್ತಿಗೆ ಬಂದೋಳೆ ಬಾ, ಏನು ಕೆಲಸ ಮಾಡೋಷ್ಟಿಲ್ಲ, ಆರಾಮಾಗಿ ಕೂತ್ಕೊಂಡಿರೋದೆ. ಮಗುನ ಮಾತ್ರ ತೆಗಿಸ್ಬೇಡ ಸ್ನೇಹ. ಹೇಳಿದ್ನಲ್ಲ ನಾನು, ನೀನು ಹೇಳ್ದಂಗೆ ಕೇಳಿಲ್ಲ ಅಂದ್ರೆ ಮಗು ತೆಗಿಸ್ತೀನಿ ಅಂತ. ಸರಿ, ಅದೇನು ಹೇಳು. ನನ್ನ ಹೆಸರಿಗೆ 15 ಲಕ್ಷ ದುಡ್ಡು ಹಾಕ್ಬೇಕು ನೀನು. ಏನಕ್ಕೆ 15 ಲಕ್ಷ? ಅದೆಲ್ಲ ಕತೆ ಬೇಕಾಗಿಲ್ಲ. ಹಾಕ್ತೀಯೋ ಹಾಕಲ್ಲ, ಹಾಕ್ತೀಯೋ ಹಾಕಲ್ಲ ಅಷ್ಟೇ ಹೇಳು. ಸರಿ ಬಿಡು, ಹಾಕ್ತೀವಿ. ಸರಿ, ನಾಳೆ ಬರಲು ಕರ್ಕೊಂಬರಲ್ಲ? ಬೇಡ ಬೇಡ, ಮಕ್ಕಳದು ನಾಮಕರಣ ಅದೇ, ಅದು ಮುಗಿಲೇ ಆಮೇಲೆ ಬಂದ್ತೀನಿ ನಾನೇ. ಸರಿ ಆಯಿತು. ಹುಷಾರು ಸ್ನೇಹ. ಒಂದು 20,000 ಫೋನ್ಪೇ ಮಾಡು. ನನ್ನ ಡ್ರೈ ಫ್ರೂಟು ಹಣ್ಣುಗಳು ಅವು ಇವು ತರ್ಸ್ಕೊಬೇಕು, ಯಾಕೆ ಪ್ರೀತಿ ಸುಸ್ತಾತದಂಕ. ಸರಿ, 20 ಇಲ್ಲ, ಒಂದು 5,000 ಫೋನ್ಪೇ ಮಾಡ್ತೀನಿ. ಅವಾಗ ಏನು ಹೇಳಿದೆ? ನೀನು ಹೇಳ್ದಂಗೆ ಕೇಳ್ತೀನಿ ಅಂತ ಹೇಳ್ದೆ ತಾನೆ, ಇವಾಗ ಯಾಕೆ? ಹೋಗಿ ಒಂದು 10,000ನೇ ಹಾಕ್ತೀನಿ. ನನ್ನ ಹತ್ರ ಇವಾಗ 20,000 ಇಲ್ಲ, ನಾನೆಲ್ಲ ಆಚೆ ಇದ್ದೀನಿ. ಸರಿ, 10,000ನೇ ಬಿಡಿ. 10,000 ನಿಮಿಷಕ್ಕೆ ಬೀಳ್ಬೇಕು ನನ್ನ ಫೋನ್ಗೆ, ಇಲ್ಲ ಅಂತಂದ್ರೆ ಹಾಸ್ಪಿಟ್ಲಿಗೆ ಹೋಗ್ತೀನಿ. ಸರಿ ಹಾಕ್ತೀನಿ ಅಂತ ಹೇಳಿದ್ನಲ್ಲ. ಸುಪ್ನಾತಿ, ಸುಪ್ನಾತಿ ಇದು ನೋಡೆ, ಏನೋ ಹೇಳ್ತಾ ಇರೋದು ಮಲ್ಲೇಶಿಕ? ಏನು ಹೇಳ್ತಾ ಇರೋದು ನೀನು? ಅಮ್ಮ ಬಿಡಮ್ಮ, ಕತ್ತಿನೋಯ್ತದ ಬಿಡಮ್ಮ. ಮಗುನ ತೆಗಿಸ್ತೀನಿ ಅಂತ ಹೇಳ್ತಾ ಇದೀಯಾ? ಹಾಂ ಹೂನಮ್ಮ, ನಾನು ಹೇಳ್ದಂಗೆ ಅವನೇನಾದ್ರು ಕೇಳಿಲ್ಲ ಅಂತಂದ್ರೆ ನಾನು ತೆಗಿಸ್ತೀನಿ ಮಗುನ. ಇಷ್ಟು ಮುಂದುವರೆದ್ಬಿಟ್ಟಿದ್ಯಾ ನೀನು? ಬೇಕಾಗಿಲ್ಲ ನನಗೆ, ಬೇಕಾಗಿಲ್ಲಮ್ಮ ಮಗು, ಬೇಕಾಗಿಲ್ಲ. ಎಲ್ಲರೂ ಹೊಡೆದು ನನ್ನ ಸಾಯಿಸ್ಬಿಟ್ರು. ಎಲ್ಲ ನಾವು ಹೋಗಿ ಸತ್ತೋಗೋಣ ಅಂದ್ರೆ ಈ ಮುಂದೆ ಮಗು ಒಂದು ಹೊಟ್ಟೆಗೆ ಸೇರ್ಕೊಂಬಿಟ್ಟದೆ. ಸಾಯಂಗೂ ಇಲ್ಲ, ಬದುಕಂಗೂ ಇಲ್ಲ. ನಾನು ಎಲ್ಲ ಹೋಗ್ಲಿ ಸತ್ತೋತೀನಮ್ಮ. ಹೆಂಗು ಮಳೆಗಾಲ, ಕೆರೆ ತುಂಬ ಬಾಯಿ ತುಂಬ ನೀರವೆ, ನಾನೋಗಿ ಸತ್ತೋಗ್ಬಿಡ್ತೀನಿ. ಎಲ್ಲರೂ ಹೊಡೆದು ನನ್ನ ಸಾಯಿಸ್ರಿ. ನನ್ನಿಂದ ಎಲ್ಲರಿಗೂ ಬಾಧೆ ಆಗೋಗ್ಬಿಟ್ಟದಲ್ಲ. ನೀನು ಮಾತಾಡ್ತಾರ ಮಾತುಗಳೇನೆ? ಏನು ಮಾತು ಮಾತಾಡ್ತಾ ಇದೆಯಾ? ಮಗುನ ತೆಗಿಸ್ತೀನಿ ಅಂತಂದ್ರೆ ಎಂಥವ್ರಿಗೂ ಕಪ್ಪ ಬರಲ್ಲೇನೆ? ನಾನು ಮಲ್ಲೇಶಿಗೆ ತಿಗ್ಲಿಕ್ಸಿದ್ದು ಮಗು ತೆಗ್ಸಲ್ಲ ನಾನು. ಹೌದಾ? ಮಲ್ಲೇಶಿಗೆ ತಿಗ್ಲಿಕ್ಸಿದೆ ಅಷ್ಟೇ. ನಗ ಸುಸ್ತು, ಏನೋ ಹೊಟ್ಟೆಗೆ ಸಂಕಟ, ಮುಖಕ್ಕೆ ಸಂಕಟ, ಕಣ್ಣಾಗ ಸಂಕಟ, ಕಿವಾಗ ಸಂಕಟ, ಬಾಯಕ್ಕೆ ಸಂಕಟ, ತಲೆಗೆ ಸಂಕಟ. ರಾಜಾದ ಮಲ್ಕೊಳ್ಳೋಣ ಅಂದ್ರೆ ಮಲ್ಕೊಳ್ಳೋಕ್ಕೂ ಬಿಡ್ತಾ ಇಲ್ಲ. ನೋಡಿ ಮಲ್ಕ ನಡಿ, ಎದೆ ಮಲ್ಕೆ. ಅದನ್ನು ಇಷ್ಟು ಬಿರಿ ಮುದ್ದಕ್ಕೆ ಬಂದ್ಬಿಡ್ತೇವೆ ಹೊಟ್ಟೆ. ಇವಾಗ 3 ತಿಂಗಳು. ಹೌದಾ? ನಡಿ. ನನ್ನೆಲ್ಲ ಚೆನ್ನಾಗೇ ಇದ್ಲು, ಇವಾಗ ಇಷ್ಟು ಬಿರಿನ ಹೊಟ್ಟೆ ಅಂತ ತಪ್ಪಾಗೋಯ್ತಾ? ಅದೇನೋ ಈ ಸರಸ್ವತಿ ಅಂತ ಸಿಕ್ಲಿ ತಡಿ, ಆಮೇಲೆ ನೋಡೋಣ ಇವಳು ಕತೆ. ರಾಗ ಎಲ್ದಿದೆ ಅಂದ್ರೆ ಬೀಳ್ತಾವೆ ಏಟುಗಳ. ಸಿಂಚು, ಏನಪ್ಪ ಇದು ಸರ್ಪ್ರೈಸು? ನನ್ನ ಜೀವನನೇ ಒಂದು ಸರ್ಪ್ರೈಸ್ ಆಗೋಗದಮ್ಮ. ಯಾಕಪ್ಪ, ಏನಾಯ್ತು? ಒಂದು ಕಂಪ್ಲೇಂಟ್ ಕೊಡಬೇಕು ಅಂತ ಬಂದಿದ್ದೀನಮ್ಮ. ಯಾರ ಮೇಲೆ? ಏನು ಕಂಪ್ಲೇಂಟು? ಅಶೋಕ್, ಹಂಗೆ ಬರ್ಕೊಳ್ಳಿ ಕಂಪ್ಲೇಂಟು. ಏನಪ್ಪ ಹೇಳಿ, ಯಾಕೋ ಸಪ್ಪಗಿದ್ದೀರಲ್ಲ, ಏನಾಯ್ತು? ನೆನ್ನೆ ಸಾಯಂಕಾಲ ಏನೋ ಇವನು ರಘು ಸರಸ್ವತಿನ ಕರ್ಕೊಂಡು ಹೋದ್ನಂತೆ. ತಿರ್ಗಾ ಬರೋವಾಗ ವಾಪಸ್ ಕರ್ಕೊಂಬಂದಿಲ್ಲ, ಇವನು ಒಬ್ಬನೇ ಬಂದವನೇ. ಏನಾಯ್ತು, ಎಲ್ಲೋ ಹೋದ್ಲು, ಅದೇನೋ ನಂಗೆ ಗೊತ್ತಾಗ್ತಾ ಇಲ್ಲಮ್ಮ. ಸ್ಕೂಲ್ ಹತ್ರ ಹೋಗಿ ಕೇಳೋಣ ಅನ್ನೋಪಟ್ಟಿಗೆ ಸ್ಕೂಲ್ ಹತ್ರ ಇಲ್ಲ, ಓಡೋಗ್ಬಿಟ್ಟವನೆ. ಅದಕ್ಕೆ ಒಂದು ಕಂಪ್ಲೇಂಟ್ ಕೊಡೋಣ ಅಂತ ಬಂದಮ್ಮ. ಹೌದಾ? ಇದೇನಪ್ಪ ಹಿಂಗೆ ಹೇಳ್ತಾ ಇದ್ದೀರಾ? ಇಲ್ಲಿಗೂ ಬಂದಿದ್ದ ರಘುವಣ್ಣ ಕಂಪ್ಲೇಂಟ್ ಕೊಡೋಕ್ಕೆ, ರಾಮು ಮೇಲೆ ಕಾರುಣ್ಯ ಮೇಲೆ. ಅವರು ಇವಾಗ ಔಟ್ ಆಫ್ ಹೋಗೋರೆ, ಬರಲಿ ಆಮೇಲೆ ಇದ್ರ ಬಗ್ಗೆ ಮಾತಾಡೋಣ ಅಂತ ಹೇಳಿ ಕಳಿಸ್ತೇನೆ ನಾನು. ಆದರೆ ಸರಸ್ವತಿನ ಏನು ಮಾಡಿದ್ನು? ಹಾಂ, ಅದೇಮ್ಮ ತಿಳಿತಾ ಇಲ್ಲ, ನೀನೇ ವಿಚಾರಿಸ್ಬೇಕಮ್ಮ. ನನಗೇನು ದಿಕ್ಕೆ ತೋರಿಸ್ತಾ ಇಲ್ಲಮ್ಮ. ಸರಿನಪ್ಪ, ಆಯಿತು, ನಾನು ವಿಚಾರಿಸ್ತೀನಿ. ಏನು ಗೊತ್ತಾಗಲ್ಲಮ್ಮ, ಅವಳ್ಕ ನಿನಗೆ ಗೊತ್ತಿರೋ ವಿಷಯನೇ ಅಲ್ಲ. ಎಲ್ಲಿ ಕರ್ಕೊಂಡೋದ್ನೋ, ಏನು ಮಾಡೋದು, ಇಲ್ಲ ಎಲ್ಲಾದರೂ ಬಿಟ್ಬಿಟ್ಟು ಬಂದ್ಬಿಟ್ನೋ, ಒಂದು ತಿಳಿತಾ ಇಲ್ಲಮ್ಮ ನಮ್ಗೆ. ಅಯ್ಯೋ, ಯಾಕೆ ರಘುಗೆ ಈ ದುರ್ಬುದ್ಧಿ ಬಂತು? ಹಾಂ, ಏನೋ ಕಂಪ್ಲೇಂಟ್ ತಗೊಂಡು ಹಂಗೆ ಸರಸ್ವತಮ್ಮನ ಊರಿಗೆ ಕೊಟ್ಬಿಡಮ್ಮ. ಸರಿನಪ್ಪ, ಆಯಿತು, ನಾನು ನೋಡ್ತೀನಿ, ಎಲ್ಲಿದ್ರು ಕರ್ಕೊಂಬರ್ತೀನಿ, ಬಾಯ್ ಬಿಡಿಸ್ತೀನಿ. ಸರಿ ಅಮ್ಮ, ಆಯಿತು. ಸರಿ, ನಾನು ಹೊರಡ್ತೀನಿ. ಸರಿನಪ್ಪ, ಅಲ್ಲೊಂದು ಸೈನ್ ಹಾಕ್ಬಿಟ್ಟು ಹೋಗ್ರಪ್ಪ. ಆಯ್ತಮ್ಮ. ಏನು ಮಾಡ್ದ ಈ ಹಾಳಾದವನು ರಘು? ಹಾಂ, ಏನು ಬಂತು ಇವನಿಗೆ ರೋಗ? ಅಯ್ಯಪ್ಪ, ಎಂಥದ್ದು ಜನ ಇರ್ತಾರೆ, ಇವನಿಗೇನು ಬುದ್ಧಿ ಬೇಡ. ಸರಸ್ವತಿಗೆ ಬೇರೆ ಏನು ತಿಳಿಯಲ್ಲ, ಏನೂ ಇಲ್ಲ, ಏನು ಮಾಡ್ಬಿಟ್ಟ? ಹಾಂ, ಏನು ಆಲೋಚನೆ ಮಾಡೋಕ್ಕೂ ಭಯ ಆಗ್ತಾಯ್ತಲ್ಲ. ಎಲ್ಲಿದ್ದಾನೆ ಇವನ್ನ ಫಸ್ಟ್ ಇಡಬೇಕು, ಇಳಿದು ಬಾಯ್ ಬಿಡಿಸ್ಬೇಕು. ಈ ಹುಡುಗಿ ಎಲ್ಲ ಇತ್ತು? ಹಾಂ, ಏನಮ್ಮ? ಅಮ್ಮಯ್ಯ, ಅಯ್ಯೋ ಎಲ್ಲೋಗ್ಬಿಟ್ಲಿ ಹುಡುಗಿ? ಹಾಂ, ನಾನು ಎಲ್ಲೂ ಹೋಗ್ಬೇಡಮ್ಮ, ಇಲ್ಲೇ ಇರಮ್ಮ ಅಂತ ನಾನು ಹೇಳಿದ್ರೆ ಎಲ್ಲೋ ಹೊರಟ್ಬಿಟ್ಟದಲ್ಲ ಈ ಹುಡುಗಿ. ಪ್ರತಿ ಹುಡುಗಿ ಬೇಡ, ಏನು ತಿಳಿಯಲ್ಲ, ಎತ್ತೋಗ್ಬಿಟ್ಲು. ಆಚೆ ಎಲ್ಲನೂ ಹೋಗೋಳ, ನೋಡ್ತೀನಿ ತಡಿ. ಎಲ್ಲೋಗ್ಬಿಟ್ಲು? ಲೇ ಇವನೇ ನಮ್ಮ ಮನೆಗೆ ಒಂದು ಹುಡುಗಿ ಇತ್ತಲ್ಲ, ಎಲ್ಲ ಹುಡುಗಿ? ನಾನು ಯಾವ ಹುಡುಗಿನೂ ನೋಡಿಲ್ಲ, ಹೋಗ್ತದ. ಎತ್ತೋಗ್ಬಿಟ್ಲಪ್ಪ ಪಾಪ, ಏನು ತಿಳಿಯಲ್ಲ, ಏನೂ ಇಲ್ಲ, ಕಾಲ ಬೇರೆ ಸರಿಯಿಲ್ಲ. ಏನು ಹೆಚ್ಚು ಕಮ್ಮಿ ಆಯಿತು ಏನೋ, ಎತ್ತೋಗ್ಬಿಡ್ತು. ಲೇ ಮಂಚ, ಬರಲಿ ಲೇ ಬರಲಿ. ಲೇ ನಮ್ಮ ಮನೆಗೆ ಒಂದು ಹುಡುಗಿ ಇತ್ತಲ್ಲ, ಆ ಹುಡುಗಿ ಎಲ್ಲ
ಇವನ್ಗೆ ದುಬೈ ಶೇಖನ್ಗೆ ದುಬೈ ಶೇಖ್ ಶೇಖ್ ಶೇಖರ್ ಅವನ ಹೆಸರು ಎಲ್ಲಾರು ಇವಾಗ ದುಬೈ ಶೇಖ್ ಅಂತಾರೆ. ಅವನೇನ ಕರ್ಕೊಂಡು ಹೊರಟ್ಬಿಟ್ನ ಹೆಂಗೆ? ಇಲ್ಲ ಲೆಟ್ಟಿ ಅಂಗಡಿ ತಗೊತಾವನೆ. ನಾನು ಇವಾಗ ಬಂದಿದ್ದು. ಎತ್ತ ಹೋಗಿರ್ಬೇಕು ನೋಡ ಅವಳಿಗೆ. ಇಲ್ಲಿ ಯಾರತ್ ಹೇಳೋದು ಎತ್ತೋಗ್ಬಿಟ್ಲ ಏನೋ? ಎಂತ ಕೆಲಸ ಆಗೋಯ್ತು ಒಳ್ಳೆ ಹುಡುಗಿ? ಹಾಂ, ಯಾರ ಮನೆ ಹುಡುಗಿನೋ ಏನು ಕತೆನೋ ಪಾಪ, ಏನು ತಿಳಿತಾ ಇಲ್ಲ, ಏನು ಇಲ್ಲ, ಸರಿಯಾಗಿ ಮಾತಾಡೋಕ್ಕೂ ಬರಲ್ಲ. ಎತ್ತ ಹೊರಟೋಗಿತ್ತು ಬಿಡು, ಇನ್ನೇನು ಮಾಡೋಕ್ಕಾಗ್ತದೆ? ಏನು ಕಂಡ್ಬಿಡು, ನೀನು ಎಷ್ಟು ಸಲ ಊಟ ಹಾಕಿದ್ಯಲ್ಲ, ಇನ್ನೇನು ಮಾಡೋಕ್ಕಾಗ್ತದೆ? ದುಬೈ ಶೇಖ್ ಹೇಳಿದ್ನ ನಂಗೆ ನಿಮ್ಮೂರು ತೆಳದು ಕರ್ಕೊಂಡೋಗಿ ಬಿಡ್ತೀನಿ ಅಂತ. ಸರಿ ಅಂತ ಹೇಳ್ಬಿಟ್ಟು ಒಳಗೆ ಹೋದ್ಲಪ್ಪ, ಜೊತ್ತೋದ್ಲ. ಅಯ್ಯೋ ಪಾಪ, ಯಾರತ್ತ ಮಗಳು ಏನೋ ಎಲ್ಲೋದ್ಲ, ಏನು ಕತೆನೋ, ಹೋಗು, ಏನು ಮಾಡೋಕ್ಕಾಗ್ತದೆ? ನಾನು ಹೇಳಿದ್ದೀನಿ ಹೋಗ್ಬಿಡಮ್ಮ ಎಲ್ಕೂ ಮನೆಗೆ ಇರಮ್ಮ ಅಂತ, ಆದರೂ ಮನೆ ಬಿಟ್ಟು ಹೊರಟೋಗೋಳೆ. ನಾನು ಏನು ಮಾಡಲಿ, ಎಲ್ಲಂತ ಹುಡುಕ್ಲಿ, ಹೋಗು. ಅವಳಿಗೆ ಹಣೆನಾಗ ಬರ್ದಂಗಾಗಲಿ, ನಾನು ಏನು ಮಾಡೋಕ್ಕಾಗ್ತದೆ? ಏನ ಹಂಗೇನಿಲ್ಲಲೇ ಪಾಪ, ಮಾತಾಡೋಕ್ಕೂ ಬರಲ್ಲಲೇ, ತೊದಲ್ತಾಳೆ, ಕಾಲ ಬೇರೆ ಸರಿಲ್ಲಲೇ. ನಾನು ಒಂದು ಕಡೆ ಹೋಗಿ ನೋಡ್ಕೊಂಬರ್ತೀನಿ, ಯಾತೋದ್ಲ ಏನು ಕತೆನ. ಹುಷಪ್ಪ, ಊರಿಂದ ಎಷ್ಟು ದೂರ ಬಂದ್ಬಿಟ್ಟಿದ್ದೀನಿ. ಹಾಂ, ಅದೇನು ಮಾಡ್ತಾರೋ ಮಾಡ್ಕೊಳ್ಳಿ, ನನ್ನ ಕೆಲಸ ಹೋದ್ರೂ ಪರವಾಗಿಲ್ಲ, ಇನ್ನೂ ಒಂದು 2 ತಿಂಗಳು ಊರ ಕಡೆನೇ ಹೋಗಲ್ಲ, ಹಿಂಗೆ ಹೊರಟ್ಬಿಡ್ತೀನಿ. ಹೆಂಗೂ ಒಂದು ಅಷ್ಟು ಕಾಸು ಎತ್ಕೊಂಡಿದ್ದೀನಿ, ಊರು ಜಾಗ ಬಿಟ್ಬಿಡ್ತೀನಿ, ಎಲ್ಲನ ಹೋಗಿ ಬೆಂಗಳೂರಾಗ ತಲೆ ಮಾಡಿಸ್ಕೊಂಡ್ಬಿಡ್ತೀನಿ. ಇಲ್ಲ ಅಂತಂದರೆ ಇವ್ರ ಕೈ ಸಿಕ್ಕಿದ್ರೆ ನಾನು ಇನ್ನೇನಿಲ್ಲ ಅಷ್ಟೇ. ಹೌದು, ನಮ್ಮ ಕೈಲಾಶಂದು ಮನೆ ಅದಲ್ಲ, ಈ ಗಾಬರಿ ಒಳಗೆ ನನ್ನ ಮಗನ್ನೇ ಮರ್ತೋತೀನಿ ನೋಡು. ಫೋನ್ ಮಾಡಿದ್ನು, ಅಪ್ಪ ಹುಡುಗಿ ಮನೆ ನೋಡೋಕೆ ಹೋಗೋಣ ಅಂತ. ಹೆಂಗೂ ಒಳ್ಳೆ ಟೈಮ್ಗೆ ಆಯಿತು, ಹೋಗಿ ಹುಡುಗಿನ ನೋಡಿ ನನ್ನ ಮಗನ ಕೈಯೆಲ್ಲ ನಾನು ದೇವಸ್ಥಾನದಾಗ ಮದುವೆ ಮಾಡಿಸ್ಬಿಡ್ಬೇಕು. ಸೊಸೆ ಮಾಡಿಕ್ತಾ ಇರ್ತಾಳೆ, ಆರಾಮಾಗಿ ತಿನ್ಕೊಂಡು ಉಣ್ಕೊಂಡು ಮನೆಗಿರ್ಬೇಕು. ಗಂಡ ಹೆಂಡತಿ ಇಬ್ಬರು ಅವರಿಬ್ರು ಕೆಲ್ಸಕ್ಕೆ ಹೋಗಲಿ, ನನ್ನ ಕೆಲಸ ಹೋದ್ರೂ ಪರವಾಗಿಲ್ಲ. ಸರಸ್ವತಿನ ಮಾತ್ರ ಇವ್ರ ಕೈಗೆ ಸಿಕ್ಕಂಗೆ ಮಾತ್ರ ಮಾಡಿಕೊಟ್ಟು, ನನ್ನ ಮಗಳನ್ನ ನನಗೆ ದೂರ ಮಾಡೋದ್ರೆ ಇವ್ರ ಮಗಳನ್ನ ಇವ್ರಿಗೆ ದೂರ ಮಾಡೋಕ್ಕಾಗ್ತಾ ನಾನು? ಹಾಂ, ಮಾಡ್ತೀನಿ ಇವ್ರಕ. ಚಿಕ್ಕಣ ಬಾ ಬಾ ಬಾ, ಯಾರೂ ಬಂದಿಲ್ಲ. ಆ ಕಡೆಯಿಂದ ಬರ, ನೀನು ಬಾ ನೀನು. ಹುಡುಕ್ಲಿ, ಅದೆಲ್ಲಿ ಹುಡುಕ್ತಾರೋ ಹುಡುಕಬೇಕು. ನನ್ನ ಮಗಳನ್ನ ನನ್ನಿಂದ ದೂರ ಮಾಡಿದ್ದೀರಾ, ನಿಮ್ಮ ಮಗಳನ್ನ ನಿಮ್ಮಿಂದ ದೂರ ಮಾಡ್ತೀನಿ. ಅದ್ಯಾರು ನನ್ನನ್ನು ಇಟ್ಕೊಂಡಿತ್ತು? ಬೋಳಿ ಮಗನೇ, ಹೆಂಗಸ್ರ ಮೇಲೆಲ್ಲ ನೀನು ದೌರ್ಜನ್ಯ ತೋರಿಸೋದು, ಗಂಡಸ ಮೇಲೆ ತೋರಿಸೋ ದೌರ್ಜನ್ಯ. ಏನ ಮಾಡ್ದೆ ನನ್ನ ತಂಗಿನ? ಏನು ಮಾಡಿದೆ? ತಾಕತ್ತಿಲ್ದು ಮಗನೇ, ತಾಕತ್ತಿಲ್ದೋನೆ ನೀನು, ಅದಕ್ಕೆ ಈ ಆಟ ಆಡ್ತಾ ಇರೋದು ನೀನು. ಎಲ್ಕೋತಾ ಇದೆಯಾ? ಏನಾನಿದು ಗಂಟಲಿ ಎಲ್ಕೋತಾ ಇದೆಯಾ? ಎಲ್ಕೋತಾ ಇದೆಯಾ? ಊರವರೆಲ್ಲರೂ ಸುತ್ತು ನಿಂತ್ಕೊಂಡಿದ್ದೀರಿ, ಒಬ್ಬೊಬ್ರು ಒಂದೊಂದು ಏಟ್ ಹಾಕಿದ್ರಂದ್ರೆ ಹೋಗ್ಬಿಡ್ತೀಯ ಪಾತಾಳಕ್ಕೆ. ನಾನು ಮಗನೇ ಎಲ್ಲ ಸರಸ್ವತಿ ಎಲ್ಲಿ ಸರಸ್ವತಿ? ನನಗೇನು ಗೊತ್ತಿಲ್ಲ ಬಾಬಾ, ನನಗೇನು ಗೊತ್ತು? ಯಾವಾಗ ನೋಡು ಜಗಳ ಮಾಡ್ತಾನೆ ಇರ್ತಾಳೆ ಸರಸ್ವತಿ. ಎಲ್ಲ ಮುದ್ಕೊಂಡು ಹೋಗಿರ್ಬೇಕು, ಬತ್ತಾಳೆ ಬಿಡು. ಅದಕ್ಕೆ ಯಾಕೆ ನೀವು ನನ್ನೇ ಇಟ್ಕೊಂಡಿದ್ದೀರಾ? ನನಗೇನು ತಿಳಿದು? ಮತ್ತು ಸ್ಕೂಲಿಂದ ಯಾಕೆ ತಪ್ಸ್ಕೊಂಡು ಓಡಿ ಬಂದಿರೋದು ನೀನು ಇಲ್ಕ? ಹಾಂ, ನನಗೆ ಮುಂಚೆ ಬೇಜಾರಾಗಿತ್ತು, ಅದಕ್ಕೆ ಸುಮ್ಮನೆ ಇಲ್ಲೆಲ್ಲ ಓಡಾಡ್ಕೊಂಡು ಹೋಗೋಣ ಅಂತ ಬಂದೆ ಅಷ್ಟೇ. ಸುಳ್ಳು ಮಾತಾಡಬೇಡ ನೀನು, ಕರೆಕ್ಟಾಗಿ ಮಾತಾಡೋ. ಸುಳ್ಳು ಮಾತಾಡಿದ್ದಿ ಅಂದರೆ ನಾಲ್ಕೆ ಗೊತ್ತಾಗ್ಬಿಡ್ತೀನಿ. ಎಲ್ಲ ಸರಸ್ವತಕ್ಕನು ಎಲ್ಲೇ? ರುದ್ರ, ದೇವ್ರಣಗೂ ನಂಗೆ ಸರಸ್ವತಿ ಎಲ್ಲೋಗೋಳಂತ ತಿಳಿದು, ಮನೆಗಿಲ್ಲ ಅವಳು. ಏನು ಯಾವಾಗ ನೋಡಿದ್ರು ಜಗಳ ಮಾಡ್ತಾನೆ ಇರ್ತಾಳೆ, ಎದ್ರೆ ಒಂದು ಮಾತು ಕುಂತ್ರೆ ಒಂದು ಮಾತು ಮಾತಾಡ್ತಾ ಇರ್ತಾಳೆ. ಅದಕ್ಕೆ ನಾನು ಜೋರಾಗಿ ಬೈದ್ನೆ, ಅದೆಲ್ಲ ಓದ್ತೀನಿ ಅಂತ ಓದ್ತು ತಿರ್ಗಿ ಬರೇ ಇಲ್ಲ. ನಾ ಎಲ್ಲೋ ನಮ್ಮ ಮಾವನ ಮನೆಗೆ ಅವಳೆ ಅಂತ ಅನ್ಕೊಂಡೆ ಇದ್ದೀನಿ. ಇಲ್ಲ ಅಲ್ಲ ಹಂಗಾದ್ರೆ ಇಲ್ಲಿ ಯಾರು ಅಮಾಯಕರಿಲ್ಲ, ಅಮಾಯಕರಿಲ್ಲ, ಮಾತಾಡ್ಬೇಕು ನೀನು. ಸರಸ್ವತಕ್ಕೆ ಎಲ್ಲಿ ಒಳ್ಳೆ ಮಾತು ಕೇಳ್ತಾ ಇದ್ದೀನಿ, ಸುಮ್ಮನೆ ಒದೆ ತಿನ್ಬೇಡ ನೀನು. ನಡಿಯ, ನಮ್ಮಪ್ಪನ ಕಾಯ್ತಾವ್ ನಡಿಯ. ನೀನು ಗಾನ ನಮ್ಮಪ್ಪನ ಕೈ ಸಿಕ್ಕಿದ್ರೆ ಇವತ್ತು ನೀನು ತಿಥಿ ಮಾಡಿಸ್ತಾನೆ, ನಮ್ಮಪ್ಪನ ತಿಥಿ ಮಾಡ್ತಾನೆ. ಬಾಬಾ ಬಿಡು ಬಾಬಾ ನನ್ನನ್ನ. ಎತ್ಕೊಂಬರ ರುದ್ರ, ಚಿಕ್ಕೋನೆ. ದೇವ್ರನಿಗೂ ನಂಗೆ ತಿಳಿದು ಬಾಬಾ ಸರಸ್ವತಿ ಎಲ್ಲವಳೆ ಅಂತ ನಂಗೆ ತಿಳಿದಂದ್ರೆ ತಿಳಿದು ರುದ್ರ. ದೊಡ್ಡ ಬಾವ ನಂಗೆ ಏನು ತಿಳಿದು ಅವಳು ಜಗಳ ಮಾಡ್ಕೊಂಡು ಮನೆ ಬಿಟ್ಟು ಹೋಗೋಳೆ, ಅದಕ್ಕೆ ನಂಗೆ ಏನು ಸಂಬಂಧ ಇಲ್ಲ. ಈ ಮಾತನ್ನ ನಮ್ಮಪ್ಪನ ಮುಂದೆ ಹೇಳಿ ನಡಿಯ ನೀನು, ನಮ್ಮಪ್ಪನ ಮುಂದೆ ಹೇಳ್ಬೇಕು. ನಡಿ ಚಿಕ್ಕಣ, ನಾನು ಬಿಟ್ಬಿಡ್ರಿ, ನನ್ನ ಪಾಡಕ್ಕೆ ನಾನು ಎಲ್ಲಾನು ಹೊರಟೋಗ್ತೀನಿ, ಎಲ್ಲಾದ್ರೂ ಬದುಕಂತೀನಿ. ಸರಸ್ವತಿ ಎಲ್ಲವಳೆ ಏನೋ ನಂಗೆ ತಿಳಿದು. ಬಾರ ನೀನು, ನಮ್ಮಪ್ಪನ ಕಾಯ್ತಾವನೆ, ಬಾರ. ನಡಿ ಚಿಕ್ಕಣ ಹೇಳ್ಕೊಂಡು. ಗಾಂಚಲಿ ಮಾಡ್ತೀಯ ನೀನು? ಗಾಂಚಲಿ ಶಾನ್ ಬಗ್ರ ಮಕ್ಕಳಿಗೆ ಎಷ್ಟು ಒಳ್ಳೆಯವರ ಅಷ್ಟೇ ಕೆಟ್ಟವರಲ್ಲೇ. ನೀನು ನಮ್ಮನ್ನ ಎದುರಾಕೊಂಡ್ರೆ ನಾವು ನಿನ್ನ ಸುಮ್ಮನೆ ಬಿಡ್ತೀರೇನೋ? ಹಾಂ, ಒಳ್ಳೆ ತನಕ ಇದ್ದೋ ನಿನ್ನ ಕಾಲ, ಇಲ್ಲ ಅಂತಂದ್ರೆ ನಿನ್ಗೆ ಉಳಿಗಾಲ ಇಲ್ಲ. ಏನೋ ಕಮ್ಮಿ ಮಾಡಿದ್ರಿ ನಿಂಕ? ಏನು ಕಮ್ಮಿ ಮಾಡಿದ್ರಿ ಹೇಳ ಬಾವ? ನಂಗೆ ದೇವ್ರನಿಗೂ ತಿಳಿದು ಬಾವ, ಎಲ್ಲವಳ ಏನೋ ಹುಡ್ಕೊಂಬರ್ತೀನಿ, ನಾನು ಬಿಟ್ಬಿಟ್ಟು ಬಾವ. ಬಾ, ನಮ್ಮಪ್ಪ ನಿನ್ನ ಹತ್ರ ಮಾತಾಡ್ಬೇಕಂತೆ, ಮಾತಾಡಿದ್ಮೇಲೆ ಬಿಟ್ಬಿಡ್ತೀರಿ, ಒಟ್ಟೋಗ್ಯ ಬಾ. ಅಪ್ಪ ಈಗಪ್ಪ ಇವ್ನು ಕರ್ಕೊಂಬಂದಿದ್ರೆ ರಘುಗನ್ನ ಬಾಪ. ಶಿಕೋನೆ, ನಮ್ಮ ಅಪ್ಪನ ಕೂಗೆ. ಅಯ್ಯ ನೀನು ಬಾಯ್ಕ ಮುನ್ನಾಕ ಎಲ್ಲ ಸರಸ್ವತಿ ಎಲ್ಲ ಶಿಕೋನೆ, ಅದೈತ್ಕೊಂಬ ಒಳಕೋಗಿ, ಅದೈತ್ಕೊಂಬ ಇವನ್ನ ಕಟ್ಟಕ ನೀಲಾದ್ರೆ ಉಣ್ಕೊಂತ್ರಿ ನನ್ನ ಮಗ ನೀನು. ಎಲ್ಲ ಸರಸ್ವತಿ, ಎಲ್ಲಿ ಸರಸ್ವತಿ? ಏನು ಕಳ್ಸಿಕೋನೆ ಅಗ್ಗ?
ಅವನ ರಘುನ ಕರ್ಕೊಂಬಂದಿದ್ರೆ. ಹೌದೇನಾ? ಎಲ್ಲ ನನ್ನ ಮಗಳು, ಎಲ್ಲ ನನ್ನ ಮಗಳು. ಮಾತಾಡು ಲೇ, ನನ್ನ ಮಗನೇ ಮಾತಾಡೋ. ಯಾಕೋ ಮಾತಾಡೋ. ಅತ್ತೆ ನಾನು ನೋಡಿಲ್ಲ ಅತ್ತೆ, ನಾನು ನೋಡಿಲ್ಲ. ಎಲ್ಲೋದ್ಲೋ ಏನೋ ಕೋಪ ಮಾಡ್ಕೊಂಡು, ನನಗೆ ಗೊತ್ತಿಲ್ಲ ಅತ್ತೆ. ಸುಳ್ಳು 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 ಮಾತ್ರ ಮಾತಾಡಬೇಡ. ಜಯಮ್ಮ ಹೇಳಿದ್ಲು ನಿನ್ನ ಗಾಡಿ ಒಳಗೆ ಕರ್ಕೊಂಡು ಹೋಗ್ತಾ ಇದ್ದಂತೆ. ಎಲ್ಕ ಕರ್ಕೊಂಡು ಹೋದೆ ನನ್ನ ಮಗಳನ್ನ? ಏನೋ ಮಾಡಿದೆ ನನ್ನ ಮಗಳನ್ನ? ಮಾತಾಡು. ಜಯಮ್ಮನ ಯಾರು ನೋಡಿದ್ಲೋ ಏನೋ, ನನಗೆ ನಿಮ್ಮ ಮಗಳು ಎಲ್ಲವಳೆ ಅನ್ನೋದು ತಿಳಿದತ್ತೆ. ಆಕತ್ತೆ ಹೇಳ್ತೀನಿ, ಪರ್ಕೆ ಎತ್ಕೊಂಬಂದು ಪಟ 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 ಅಂತ ನನ್ನ ಮಗನ. ಕಂತ್ರಿ ಮುಂಡ ಮಗ ನೀನು. ನೀನು ಜನ್ಮಕ್ಕೆ ಅಷ್ಟು ಬೆಂಕಿ ಹಾಕ. ನಮ್ಮ ಋಣದಾಗೆ ಬದುಕ್ತಾ ಇದೆಯಲ್ಲೋ. ನಮ್ಮ ಮನೆ ಅನ್ನ ತಿಂದು ನಂಬಿಕೆ ದ್ರೋಹ ಮಾಡ್ತೀಯಲ್ಲ ನೀನು. ಕೆಲಸ ಕೊಡ್ಸಿದ್ದು, ಮನೆ ಕೊಟ್ಟನು, ಜಮೀನು ಕೊಟ್ಟನು, ನಾವು ಹಾಕಿರೋ ಭಿಕ್ಷೆನಾಗ ಬದುಕ್ತಾ ಇರೋ ನನ್ನ ಮಗನು ನೀನು. ಇವತ್ತು ಅವಳನ್ನ ಕರ್ಕೊಂಡಾಗೆಲ್ಲ ಬಿಟ್ಬಿಟ್ಟು ಬರೋಂಥ ಪರಿಸ್ಥಿತಿ ಏನಾಮಾಯ್ತು? ಇಲ್ಲ ಬಿಟ್ಬಿಟ್ಟು ಬಂದಿದ್ಯಾ, ಇಲ್ಲ ಕತ್ತಿ ತಿಸ್ಕಿದ್ಯಾ? ನಡೋರಗು ಮಾನವಾಗಿ ಹೇಳ್ತಾ ಇದ್ದೀನಿ, ನಿನ್ನ ಪಾಡಕ್ಕೆ ನೀನು ಎಲ್ಲನ ಬದುಕೋ. ಕತೆ ಬೇಕಾಗಿಲ್ಲ. ನನ್ನ ಮೊಮ್ಮಗನ ಬಂದಮೇಲೆ ನಾನೇ ಬೇಕಾದ್ರೆ ಅವ್ನು ಕೇಳಿ ತಾಯಿ ತೆಗೆಸ್ಬಿಟ್ಟು ನಿನ್ನ ಜೊತೆಗೆ ನಿನ್ನ ಮಗಳನ್ನ ಕಳಿಸ್ತೀನಿ. ನನ್ನ ಮಗಳು ಎಲ್ಲವಳೆ ಅಂತ ಹೇಳ್ಬಿಡು. ನನ್ನ ಮಗಳನ್ನ ನಮ್ಗೆ ವಾಪಸ್ ಕರ್ಕೊಂಬಂದು ಕೊಟ್ಬಿಡು. ನಿನ್ನ ಸವಾಸ ನಮಗೆ ಬೇಕಾಗಿಲ್ಲ. ನನ್ನ ಮಗಳ ಅಮಾಯಕಳು, ಅವಳಿಗೆ ಏನು ತಿಳಿಯಲ್ಲೋ. ನಿನ್ನ ಮಗ ಮುಚ್ಚೋಗ, ನಿನ್ನ ಕರಿನಾಗಲೂ ಕಚ್ಚ. ಯಾಕೋ ನನ್ನ ಮಗು ಮೇಲೆ ಇಷ್ಟೊಂದು ವೇಜಾದಿತ್ಯ. ಅವರಪ್ಪನ ಯಾರು ಕೊಟ್ಟರೆ ಹೆಂಗೋ ಏನೋ ಜನ ಅಂತ ಇದ್ದವ್ರಿಗೆ ಕೊಟ್ಟನು. ಏನೋ ಇಂಥ ಕೆಲಸ ಮಾಡಿಬಿಟ್ಟು ಎಲ್ಲ ನನ್ನ ಮಗು. ಮಾತಾಡೋ. ನಿನ್ನ ಮಗ ಮುಚ್ಚೋಗ, ಹೋಗು ನಿನ್ನ ಬಾಯಿಗೆ ಮಣ್ಣಾಕ. ನಮ್ಮ ಅಪ್ಪನ ಬರೋವರೆಗೂ ನೀನು ಇಲ್ಲೇ ಸಾಯ್ಬೇಕು, ಇಲ್ಲೇ ಸಾಯ್ಬೇಕು ನೀನು. ಚಿಕ್ಕನೆ ಸತ್ಪತಿ ಎಲ್ಲವಳೆ ಅಂತ ಬಾಯೇನ ಬಿಟ್ನೇನಾ? ಇಲ್ಲಮ್ಮ, ಏನೂ ಮಾತಾಡಿಲ್ಲ ಅವನ. ನಂಗೆ ತಿಳಿದು ಅಂತ ಹೇಳ್ತಾನೆ ಅವನೇ. ನೋಡ, ನಿನಗೆ ಎಷ್ಟು ದುಡ್ಡು ಬೇಕೋ ಅಷ್ಟು ಇಸ್ಕೊಟ್ಬಿಡ್ತೀರಿ. ನನ್ನ ಮಗಳು ಎಲ್ಲವಳೆ ಅಂತ ಹೇಳ್ಬಿಡಪ್ಪ. ನೀನು ಕಾಲ್ಕನ ಬೀಳ್ತೀರೋ. ಅವಳ ಅಮಾಯಕಳು, ಅವಳಿಗೆ ಏನು ತಿಳಿಯಲ್ಲ. ಮಗು ಅಂತವಳವಳು, ಕಾಲ ಬೇರೆ ಸರಿ ಇಲ್ಲ. ಎಲ್ಲವಳೆ ಅಂತ ಹೇಳ್ಬಿಡು. ನಿನ್ನ ಮಗ ಮುಚ್ಚೋಗ. ಲೇ ರಘು, ಏ ಚಿಕ್ಕನೆ ಬಿಚ್ಚಿಬಿಡಪ್ಪ, ಬಿಚ್ಚಿಬಿಡು. ಅವನು ಎಲ್ಲವಳೆ ಅಂತ ಹೇಳ್ತಾನೆ, ಬಿಚ್ಚಿಬಿಡು. ಇಲ್ಲಮ್ಮ ಕಾಮಾಕ್ಷಮ್ಮ, ನಾವು ಬಿಚ್ಚಲ್ಲ. ನಮ್ಮ ಯಜಮಾನ್ ಬರಬೇಕು. ನೀನ ಕೇಳಮ್ಮ, ನನ್ನ ಮಗಳು ಎಲ್ಲವಳೆ ಅಂತ ಏನು ಮಾಡಿದ್ನು ಅಂತ ಕೇಳು. ಬದುಕವಳ ಸತ್ತವಳ ಇಲ್ಲ ಅಂತ ಅದನ್ನ ಕೇಳು. ಮನೆ ಅಳಿನ ಕೈ ಇಂಥ ಶಿಕ್ಷೆ ಕೊಡುವಂಥ ಕರ್ಮ ಯಾರಿಗೂ ಬೇಡಮ್ಮ, ಯಾರಿಗೂ ಬೇಡ. ಯಾರನ್ನ ಮನೆ ಅಳಿನ ತಂದು ಹಿಂಗೆ ಕಟ್ಟಾಕ್ತಾರ? ನೀನೇ ಯೋಚನೆ ಮಾಡು. ಇಂಥ ಅಳಿನ ಯಾರಿಗೂ ಸಿಕ್ಕುದಮ್ಮ ಕಾಮಾಕ್ಷಮ್ಮ. ಇಲ್ಲ ರಘು, ಎಲ್ಲಪ್ಪ ಸರಸ್ವತಿ ಹೇಳೋ. ಸರಸ್ವತಿ ಎಲ್ಲವಳೆ ಅಂತ ಅಜ್ಜಯಮ್ಮನ ಹೇಳ್ತಾವಳೆ. ನೀನಂತ ಗಾಡಿನ ಕರ್ಕೊಂಡೋಗಿದ್ವ. ಎಲ್ಲವಳೆ ಅಂತ ಹೇಳು. ಮಾವು ಎಲ್ಲ ಆಳ್ಬಿಟ್ಟು ಹೋದ್ಲ. ಯಾರು ಕೇಳಿದಮ್ಮ? ಸತ್ತವಳ ಬದುಕವಳ ಯಾರು ಕೇಳಿದ? ನನ್ನ ಮಗಳನ್ನ ನನ್ನಿಂದ ಯಾಕೆ ದೂರ ಮಾಡಬೇಕಾಗಿತ್ತು ಇವ್ರ? ಅದಕ್ಕೆ ಇವ್ರ ಮಗಳನ್ನ ದೂರ ಮಾಡಿದ್ದೀನಿ ನಾನು. ಹೆಂಗೋ ದೂರ ಮಾಡಿದ್ರು ನಿನ್ನ ಮಗಳನ್ನ ಇವರು? ಬಂಗಾರ ಅಂತ ಹುಡುಗನ ಮದುವೆಯಾಗಿ ಅವ್ರ ಪಾಡ್ಕವ್ರು ಯಾವುದೋ ದೇಶದಾಗ ಖುಷಿಯಾಗವ್ರೆ. ನಿನ್ನ ಮಗಳಿಗೆ ಹೇಳ್ದಿದ್ದು ತಂದೆ ತಾಯಿ ಅಂತ ನಿನ್ನ ಕೈ ಏನಾಗಬೇಕು ಅಂತವಳ ಅಂತ ಮಗಳು ಕಟ್ಕೊಂಡು? ಅವಳಿಗೆ ಜ್ಞಾನ ಇರಬೇಕು, ನಮ್ಮ ಅಪ್ಪನು ನಮ್ಮ ಅಮ್ಮನು ಅಂತ. ಸರಸ್ವತಿ ಬಿಡು, ನಿನಗೆ ಜ್ಞಾನ ಇಲ್ಲ. ನಿನಗೆ ಜ್ಞಾನ ಇಲ್ಲೇನಾ? ಅವಳೇ ಇಷ್ಟಪಟ್ಟು ಮದುವೆ ಆಗಿರೋದು ಅಂತ. ಅವಳಿಗೆ ನಿನ್ನ ಮೇಲೆ ಪ್ರೀತಿ ಇದ್ದಿದ್ರೆ ನೀನು ಹೇಳ್ದಂಗೆ ಕೇಳ್ತಾ ಇದ್ಲು. ನಿನ್ನ ಮೇಲೆ ಅವಳಿಗೆ ಪ್ರೀತಿ ಇಲ್ಲ. ಅವಳು ಇಷ್ಟಪಟ್ಟಿರೋ ಅವಳು ಮದುವೆ ಆದ್ಲು, ಆರಾಮಾಗಿ ಅವಳೆ. ನೀನು ಯಾಕೋ ಇಲ್ಲಿ ಒದ್ಲಾಡ್ತಾ ಇದೆಯಾ? ಯಾಕೆ ಒದ್ಲಾಡ್ತಾ ಇದೆಯಾ? ನನ್ನ ಮಗಳು ತಲೆ ಕೆಡ್ಸವ್ರು ಇವರೆಲ್ಲರೂ. ನನ್ನ ಮಗಳನ್ನ ನನ್ನಿಂದ ದೂರ ಮಾಡಿದ್ರು, ಅದಕ್ಕೆ ನಾನು ಇವ್ರ ಮಗಳನ್ನ ದೂರ ಮಾಡಿದೆ. ಲೇ, ಮಾತಾಡ್ತೀನಿ ಅಂದರೆ ಕತ್ತರಿಸಾಕ್ಬಿಡ್ತೀನಿ ನನ್ನ ಮಗನೇ. ಲೇ, ಕತ್ತರಿಸಾಕ್ಬಿಡ್ತೀನೋ. ನಿನ್ನ ಮಗಳಿಗೆ ನೀನು ಬೇಕಾಗಿಲ್ಲ. ಅವಳು ಇಷ್ಟ ಬಂದವನು ಅವಳು ಮದುವೆ ಆದ್ಲು. ಇಲ್ಲೇನ ನಿಂದು? ಏನ ನಿಂದು ಗಾಂಚಲಿ? ನಿನ್ನ ಮಗಳಿಗೆ ನಿನ್ನ ಮೇಲೆ ಗೌರವ ಪ್ರೀತಿ ಇದ್ದಿದ್ರೆ ನೀನು ಹೇಳ್ದಂಗೆ ಕೇಳ್ತಾ ಇದ್ಲು. ಅವಳಿಗೆ ನೀನಂದ್ರೆ ಇಷ್ಟ ಇಲ್ಲ, ಅದಕ್ಕೆ ಅವನು ಮದುವೆ ಮಾಡ್ಕೊಂಡು ಹೋದ್ಲು. ಇಲ್ಲೇನು ನಿಂದು? ಏನ ನಿಂದು ಕೆಲ್ಸಕ್ಕೆ ಬರ್ತು ಉಪದೇಶ? ಎಲ್ಲ ಸರಸ್ವತಿ ಎಲ್ಲ ಆಳ್ಬಿದ್ದೋದ್ಲು, ಸತ್ತೋದ್ಲೇನೋ ಯಾರು ಗೊತ್ತು. ಬೇಡ ನೋಡ್ರಗು, ಬೇಡ ನೋಡು. ಕತ್ತರಿಸಾಕ್ಬಿಡ್ತೀನಿ. ನಾನು ಜೈಲ್ಗೆ ಹೋದ್ರೂ ಪರವಾಗಿಲ್ಲ. ನೀನು ಹಿಂಗೆಲ್ಲ ಮಾತಾಡಿದ್ದಿ ಅಂದರೆ ಚೆನ್ನಾಗಿರಲ್ಲ ನೋಡ್ಕ. ಚಿಕ್ಕನೆ ಆ ಯಗ್ಗ ಬಿಚ್ಚಪ್ಪ. ನಾನು ನಮ್ಮ ಮನೆಗೆ ಕರ್ಕೊಂಡೋಗಿ ಕೂರಿಸ್ಕೊಂಡು ನಿಧಾನವಾಗಿ ಕೇಳ್ತೀನಿ ಎತ್ತೋದ್ಲು ಏನು ಅಂತ. ಆ ಯಗ್ಗ ಬಿಚ್ಚಪ್ಪ. ಮಾವು ಹೋಗಮ್ಮ. ಓಹೋ, ಯಮ್ಮನ ಹಗ್ಗ ಬಿಚ್ಚಬೇಕಂತೆ. ಯಮ್ಮನ ಕರ್ಕೊಂಡೋಗಿ ಕೇಳ್ತಾಳಂತೆ. ಏನು ಬೇಕಾಗಿಲ್ಲ, ನಮ್ಮ ಮಾವನ್ ಬಂದು ಸರಿಯಾಗಿ ಎರಡು ಗೂಬಿ ಬಾರಿಸಿದ್ರೆ ಆವಾಗ ಸರಿ ಆಗ್ತದೆ. ಬಾಯ್ ಬಿಡ್ತಾನೆ. ದೂರ ಅಂಕರಕ್ಕೆ ಅಷ್ಟು ಬೆಂಕಿಕ್ಕ. ನಮ್ಮ ಮನೆ ಅನ್ನ ತಿಂದು ನಂಬಿಕೆ ದ್ರೋಹ ಮಾಡ್ತಾನೆ. ಹಾಲು ಹಾಕ್ತವ್ರ ಮನೆಗೆ ಕರು ಸಾಯ್ಲಿ ಅನ್ನೋ ಬುದ್ಧಿ ಇವನು ಬುದ್ಧಿ. ನಾವು ಹಾಕಿರೋ ಭಿಕ್ಷೆನಾಗ ಬದುಕ್ತಾವನೆ. ಯಾಕೆ ಸರೋಜಿ ಹಿಂಗೆಲ್ಲ ಮಾತಾಡ್ತೀಯಾ? ಹ್ಞೂನಮ್ಮ, ಅಷ್ಟು ಹೊಟ್ಟೆ ಉರಿತದೆ. ನಮ್ಮ ಕೈಲ ನಿಮ್ಮನೆ ಹೆಣ್ಣು ಮಗು ಕಾಣಿಸ್ತಿರಾಗ್ಲಿ ನೀನು ಹೊಟ್ಟೆ ಉರಿಯಲ್ಲ ನೋಡೋಣ. ಅವಳಿಗೇನು ತಿಳಿಯಲ್ಲ ಮಾಡಲ್ಲ. ಮದ್ವಾತಿ ಅಂದ್ಬಿಟ್ಟು ನಮ್ಮ ಮಾವನ ಕಾಲಿಗೆ ಇಟ್ಕೊಂಬಿಟ್ಟು ನಾವೆಲ್ಲ ಅನ್ಕೊಂಡು ಓ ಇನ್ನೆಷ್ಟು ಪ್ರೀತಿ ಮಾಡ್ತಾವನೋ ಸರಸ್ವತಿನ ಅಂತ. ಈ ನನ್ನ ಮಗನ ಇಂಥ ನಂಬಿಕೆ ದ್ರೋಹ ಮಾಡ್ತಾನೆ ಅಂತ ನಾವು ಅನ್ಕೊಂಡಿರಲಿಲ್ಲ, ಕನಸ ಕೂಡ ಅನ್ಕೊಂಡಿರಲಿಲ್ಲ. ಹಗ್ಗನು ಬಿಚ್ಚಲ್ಲ, ಯಾವುದು ಬಿಚ್ಚಲ್ಲ. ನಮ್ಮ ಮಾವನ್ ಬರಲಿ, ಆಮೇಲೆ ಮುಂದಿನ ಮಾತು ಮುಂದುವರಿಯುವುದು.